ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಗಣಿತ ವಿಷಯ ಅಂದರೆ ಇಂದು ನಡೆದಂತಹ ನಿಮ್ಮ ಎಕ್ಸಾಮ್ನ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಸಿಯಾಗಿತ್ತು, ಎಲ್ಲರೂ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡು ಆನ್ಸರ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಮೊದಲನೇದಾಗಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಅದರ ವರ್ಣಮಾಲೆಯ ಅಕ್ಷರದೊಂದಿಗೆ ಸಂಪೂರ್ಣವಾಗಿ ಬರೀಬೇಕು. ಮೊದಲನೇ ಪ್ರಶ್ನೆ 25% ದಶಮಾಂಶ ರೂಪವನ್ನು ಕೇಳಿದ್ದಾರೆ. ಸೊ 25% ಅಂತ ಹೇಳಿದರೆ ದಶಮಾಂಶ ರೂಪದಲ್ಲಿ ಅದನ್ನು 0.25 ಅಂತ ಹೇಳಿ ಬರೆಯಲಾಗೋದು. ಆಪ್ಷನ್ ಎ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಭಾಗಲಬ್ಧ ಸಂಖ್ಯೆ ಮತ್ತು ಅದರ ವೃತ್ಕ್ರಮದ ಗುಣಲಬ್ಧ ಯಾವಾಗಲೂ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಯಾವಾಗಲೂ 1 ಆಗಿರ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ವೃತ್ತಾಕಾರದ ವಲಯದ ಸುತ್ತಲಿನ ಒಟ್ಟು ದೂರ ಅಂತ ಕೇಳಿದ್ದಾರೆ. ಸೊ ವೃತ್ತಾಕಾರದ ವಲಯದ ಸುತ್ತಲಿನ ದೂರವನ್ನು ಪರಿಧಿ ಅಂತ ಹೇಳಿ ಕಳೆಯೋದು. ಹಾಗಾಗಿ ಆಪ್ಷನ್ ಬಿ ಪರಿಧಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ರ ಬೆಲೆ ಅಂತ ಕೇಳಿದ್ದಾರೆ. 5 ಸ್ಕ್ವೇರ್ ಅಂತ ಹೇಳಿದರೆ ಮಕ್ಕಳ 5ಅನ್ನು 2 ಬಾರಿ ಗುಣಿಸು ಅಂತ ಅರ್ಥ. 5 5 ಎಷ್ಟು 25. ಹಾಗಾಗಿ ಆಪ್ಷನ್ ಸಿ 25 ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಬಿಟ್ಟ ಸ್ಥಳಗಳನ್ನು ಬರೆಯಿರಿ ಮಕ್ಕಳ. 5 ಪ್ರಶ್ನೆಗಳಿದ್ದಾವೆ. ಸೊ 5ನೇ ಪ್ರಶ್ನೆ, ಸಮಬಾಹು ತ್ರಿಭುಜದ ಪ್ರತಿ ಒಳಕೋನದ ಮೊತ್ತ. ಸೊ ಇಲ್ಲಿ ನೋಡಿ ಮಕ್ಕಳ, ನಮಗೆ ಒಳಕೋನದ ಮೊತ್ತ ನೋಡಿ ಗೊತ್ತಿದೆ. ಪ್ರತಿ ಕೋನದ ಎಷ್ಟು 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ. ಅವ್ರು ಕೇಳೋದು ಪ್ರತಿ ಒಳಕೋನದ ಅಳತೆ ಕೇಳಿದ್ದಾರೆ. ಸೊ ಹಾಗಾಗಿ ಅದು 60 ಡಿಗ್ರಿ ಆಗಿರ್ತದೆ. ಒಟ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ. ಬಟ್ ಅವರು ಪ್ರತಿ ಒಳಕೋನದ ಕೇಳಿರೋದ್ರಿಂದ 60 ಡಿಗ್ರಿ ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್, ವರ್ಗ ಗೋಪುರದಲ್ಲಿರುವ ಒಟ್ಟು ಮುಖಗಳ ಸಂಖ್ಯೆ. ಸೊ ವರ್ಗ ಗೋಪುರದಲ್ಲಿ ಇರುವಂತಹದ್ದು ಒಟ್ಟಾಗಿ 5 ಮುಖಗಳು ಸಂಖ್ಯೆಗಳು ಮಕ್ಕಳ. ಹಾಗಾಗಿ 5 ರೈಟ್ ಆನ್ಸರ್. ನೆಕ್ಸ್ಟ್ 7ನೆಯ ಪ್ರಶ್ನೆ, -1/3 ಅಥವಾ -1/4ರಲ್ಲಿ ದೊಡ್ಡ ಭಾಗಲಬ್ಧ ಸಂಖ್ಯೆ ಕೇಳಿದರೆ ಅದು -1/4 ಆಗಿರುತ್ತೆ. ಹಾಗಾಗಿ 1/4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ಒಂದೇ ಕೇಂದ್ರವನ್ನು ಹೊಂದಿರುವ ವೃತ್ತಗಳಿಗೆ ಡ್ಯಾಶ್ ಎಂದು ಕರೀತೀವಿ. ಸೊ ಅವನ್ನ ಏಕಕೇಂದ್ರೀಯ ವೃತ್ತಗಳು ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಏಕಕೇಂದ್ರೀಯ ವೃತ್ತಗಳು ಅಂತೇಳಿ ಬರೆದ್ರೆ ಪೂರ್ತಿ ಅಂಕ ಸಿಗ್ತದೆ. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 9ನೇ ಪ್ರಶ್ನೆ, ಸಿ ಮತ್ತು ಡಿಗಳ ವ್ಯತ್ಯಾಸಕ್ಕೆ ಅವುಗಳ ಮೊತ್ತದಿಂದ ಗುಣಿಸಿದರೆ ಈ ಹೇಳಿಕೆಯನ್ನು ಬೀಜೋಕ್ತಿಯ ರೂಪದಲ್ಲಿ ಬರೆಯಿರಿ. ಸೊ ಈಗ ಸಿ ಮತ್ತು ಡಿ, ಸೊ ಇದು ಸಿ ಮೈನಸ್ ಡಿ ಆಗಬೇಕು ಮಕ್ಕಳ. ಎಸ್, ಸಿ ಮೈನಸ್ ಡಿ ಇಂಟು ಸಿ ಪ್ಲಸ್ ಡಿ. ಸೊ ಹಾಗಾಗಿ ಏಕೆಂದರೆ ಇವುಗಳ ವ್ಯತ್ಯಾಸ ಅಂದರೆ ಸಿ ಮೈನಸ್ ಡಿ ಆಗ್ತದೆ ಮಕ್ಕಳ. ಸೊ ಈ ರೀತಿ ಬರೀಬೇಕು, ಸಿ ಮೈನಸ್ ಡಿ ಇಂಟು ಸಿ ಪ್ಲಸ್ ಡಿ ಇಸ್ ದ ಆನ್ಸರ್. ಅರ್ಥ ಆಗ್ತಾ ಇದೆಯಲ್ವಾ? ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. 10ನೆಯ ಪ್ರಶ್ನೆ, ಘಾತ ಸಂಖ್ಯೆ 2 ಹೋಲ್ ಘಾತ 4 ಅನ್ನೋ ಘಾತಾಂಕ ನಿಯಮ ಬಳಸಿ ಸುಲಭೀಕರಿಸ್ಬೇಕು. ಇಲ್ಲಿ ನೋಡಿ ಬರೆದಿದ್ದೀವಿ. ಸೊ ಅದು ಎ ಘಾತ ಎಮ್ ಹೋಲ್ ಘಾತ ಎನ್ ಈ ಸೂತ್ರದಲ್ಲಿದೆ. ಸೊ ಅದರ ಸೂತ್ರ ಏನು? ಎ ಘಾತ ಎಮ್ ಇಂಟು ಎನ್ ಆಗಿರ್ತದೆ. ಹೌದಾ? ಸೊ ಹಾಗಾಗಿ ಘಾತಗಳನ್ನ ಬರ್ಕೊಳ್ಳೋಣ ಮಕ್ಕಳ. 3 × 4 ಹಾಗಾಗಿ ಏನಾಗ್ತದೆ? 2ರ ಘಾತ 12 ಆಗ್ತದೆ. ಸೊ ಹಾಗಾಗಿ 2ರ ಘಾತ 12 ಅಂದರೆ ನೀವು ಮಕ್ಕಳ 12 ಬಾರಿ ಗುಣಿಸಿ ಅದರ ಆನ್ಸರನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ. ಸೊ 4096 ಬರ್ತದೆ. ಸೊ ಇದಿಷ್ಟನ್ನು ನೀವು ಗುಣಿಸಿ ಬರೀಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್, ಇಂಗ್ಲೀಷ್ ಅಕ್ಷರದ ಝೆಡ್ನಲ್ಲಿ ಇರುವಂತಹ ಪರಿಭ್ರಮಣ ಕ್ರಮ ಎಷ್ಟು ಕೇಳಿದ್ದಾರೆ ಮಕ್ಕಳ? 2 ಬರ್ತದೆ. ಹಾಗಾಗಿ 2 ಅಂತ ಹಾಕಿದ್ರೆ 1 ಅಂಕ ಸಿಗುತ್ತೆ. ಯಾಕೆಂದರೆ ಅದನ್ನು ಪರಿಭ್ರಮಣ ಅಂದರೆ ಸುತ್ತಿಸೋದು. ಸೊ 2 ಬಾರಿ ಸುತ್ತಿಸಿದಾಗಲೂ 180 ಡಿಗ್ರಿ ಕಂಪ್ಲೀಟ್ ಒಂದು 360 ಡಿಗ್ರಿಗೆ ಬಂದಾಗ ಅದು ಝೆಡ್ ರೂಪದಲ್ಲೇ ಇರ್ತದೆ. ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಆಯತಘನ ಮತ್ತು ವೃತ್ತ, ಇವುಗಳಲ್ಲಿ ಘನಾಕೃತಿ ಕೇಳಿದ್ದಾರೆ. ಆಯತಘನ ಘನಾಕೃತಿಗೆ ಬರ್ತದೆ ಮಕ್ಕಳ. ಸೊ ವೃತ್ತ ಅದು ಘನಾಕೃತಿ ಅಲ್ಲ ಮಕ್ಕಳ. ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. 13ನೇ ಪ್ರಶ್ನೆ, ಕೆಳಗಿನ ಬೀಜಪದಗಳಲ್ಲಿರುವ ಸಜಾತಿ ಬೀಜಪದಗಳನ್ನು ಗುರುತಿಸಿ. ಸೊ ಫಸ್ಟ್ ಇಲ್ಲಿ 2 ಥರ ಇದೆ ಮಕ್ಕಳ. ಫಸ್ಟ್ ನಾವು XY, 4XY, 15XY ಫಸ್ಟ್ ಬರೀಬೇಕು. ಆದರೆ ನೆಕ್ಸ್ಟ್ ಇನ್ನೊಂದು ಲೈನಲ್ಲಿ 3N, 19N. ಸೊ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ.
ನೆಕ್ಸ್ಟ್ ಲಂಬ ಸಮಮಿತಿ ಅಕ್ಷರವನ್ನು ಹೊಂದಿರುವ ಇಂಗ್ಲೀಷ್ ವರ್ಣಮಾಲೆಯ 4 ಅಕ್ಷರಗಳು. ಒಂದು ಎ, ಬಿ, ಒ, ಎಚ್, ಐ ಆಗಿರ್ತದೆ. ನೆಕ್ಸ್ಟ್ 100ರ 25% ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ ಇಲ್ಲಿ ನಿಮಗೆ ಹಾಕಿದ್ದೀವಿ 100 × 25 / 100. ಸೊ 1000, ಯಾಕೆಂದರೆ 1000ದಲ್ಲಿ 25% ಅಂದರೆ ಏನಾಗ್ತದೆ, 1000 × 25 / 100 ಮಾಡಿದರೆ 00 ಕ್ಯಾನ್ಸಲ್. ಸೊ ಅಲ್ಲಿಗೆ ನಮಗೆ 250 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, -45 / -18 ಆದರ್ಶ ರೂಪದಲ್ಲಿ ಬರೀಬೇಕು. ಫಸ್ಟ್ ನಾವು ಮೈನಸ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಮಕ್ಕಳ. ಸೊ ಮೈನಸ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಸೊ ನಾವು ನೋಡಿ ನಿಮಗೆ ಗೊತ್ತಾಗಲಿ ಅಂದರೆ -45 / -18 ಮೈನಸ್ ಕ್ಯಾನ್ಸಲ್. 9 2 9 4 2 1 2 2. ಸೊ ಹಾಗಾಗಿ ನಮಗೆ 2/1 ಅಂತ ಹೇಳಿ ಹಾಕಿದರೆ ಪೂರ್ಣಾಂಕ ಸಿಗ್ತದೆ. ನೆಕ್ಸ್ಟು 7x² ಅಪವರ್ತನ ವೃಕ್ಷ ಕೇಳಿದ್ದಾರೆ. ಇಲ್ಲಿ ನೋಡಿ ಈ ರೀತಿ ಬರೀಬೇಕು. 7x² y 7x² x ಆಗುತ್ತೆ, y ಈ ಥರ ಬರೆದ್ರೆ ಪೂರ್ಣಾಂಕ. ನೆಕ್ಸ್ಟ್ 18ನೇ ಪ್ರಶ್ನೆ, 256 2ರ ಘಾತಾಂಕದಲ್ಲಿ ವ್ಯಕ್ತಪಡಿಸ್ಬೇಕು. ಸೊ ಫಸ್ಟ್ ನಾವು ಈ ರೀತಿ ಅಪವರ್ತಿಸೋಣ ಮಕ್ಕಳ. 228 64 ಈ ರೀತಿ ಕಂಪ್ಲೀಟ್ ಮಾಡಿದಾಗ ನಮಗೆ 2ರ ಘಾತ 8. ಸೊ ಇದಿಷ್ಟು ಮಾಡಿದ್ರೆ ಮಕ್ಕಳ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್. ಯಾಕೆಂತ ಹೇಳಿದ್ರೆ ಇದು 2 ಅಂಕದ ಪ್ರಶ್ನೆ ಅಲ್ವಾ, ಇದಿಷ್ಟನ್ನು ಬರೀಬೇಕು. ನೆಕ್ಸ್ಟು ಈ ಆಕೃತಿಯಲ್ಲಿ ಸಮಮಿತಿ ರೇಖೆಗಳ ಸಂಖ್ಯೆಯನ್ನು ತಿಳಿಸಿ. ಸೊ ಇಲ್ಲಿ ನೋಡಿ ನಮಗೆ ಈ ರೀತಿ ಸಮಮಿತಿ ರೇಖೆಗಳನ್ನ ನೋಡಿ, ಇದರಲ್ಲಿ 2 ಸಮಮಿತಿ ರೇಖೆಗಳನ್ನು ನೀವು ಬಿಡಿಸ್ಬೋದಾಗ್ತದೆ. ಸೊ ಇದರಲ್ಲಿ ನೋಡಿ ಇಷ್ಟು ಹಾಕಿ ಇದನ್ನು ತೋರಿಸಿದ್ರೆ ನಿಮಗೆ ಪೂರ್ಣಾಂಕ. ನೆಕ್ಸ್ಟು ವರ್ಗ ಗೋಪುರದಲ್ಲಿ ಅಂಚುಗಳು ಮತ್ತು ಶೃಂಗಗಳ ಸಂಖ್ಯೆ ಎಷ್ಟಿವೆ ಕೇಳಿದ್ದಾರೆ ಮಕ್ಕಳ. ಸೊ ನೋಡಿ ನಿಮಗೆ ವರ್ಗ ಗೋಪುರ ಅಂದರೆ ಗೊತ್ತಿರುತ್ತೆ. ಸೊ ಇದು ಹೋಗಿ ಹಿಂಗೆ ಕನೆಕ್ಟ್ ಆಗುತ್ತೆ, ಇಲ್ಲೋಗಿ ಹಿಂಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಗೆ ನಮಗೆ ವರ್ಗ ಗೋಪುರದಲ್ಲಿ 5 ಮುಖಗಳು. ಅದೇ ರೀತಿ ನಿಮಗೆ ಅವ್ರು ಕೇಳಿರೋದು ಅಂಚು ಮತ್ತು ಶೃಂಗಗಳು. ಸೊ ಅಲ್ಲಿಗೆ ನಮಗೆ 1 2 3 4 5 ಶೃಂಗಗಳು ಬರ್ತದೆ. ಸೊ ಅಂಚುಗಳು ಬಂದು ನಿಮಗೆ 1 2 3 4 5 6 7 8. ಸೊ ಇದಿಷ್ಟು ಬರೋ ಅಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಅಬ್ದುಲನು ತನ್ನ ಮನೆಯ ಶಾಲೆಯಲ್ಲಿ ಜಾಮೆಟ್ರಿ ಪೆಟ್ಟಿಗೆಯನ್ನು, ಚೆಂಡನ್ನು, ಪೆನ್ಸಿಲ್ಗಳನ್ನು, ನೋಟ್ಬುಕ್ಗಳನ್ನು ಗಮನಿಸುತ್ತಾನೆ. ಅವು ಯಾವ ಘನಾಕೃತಿಗೆ ಹೋಲುತ್ತಾರೆ ಕೇಳಿದ್ದಾರೆ. ಸೊ ಚೆಂಡು ಗೋಳಕ್ಕೆ ಹೋಲ್ತದೆ, ಪೆನ್ಸಿಲು ಸಿಲಿಂಡರಿನಾಕಾರ, ನೋಟ್ಬುಕ್ಕು ಆಯತ ಘನಕ್ಕೆ. ಸೊ ಈ ರೀತಿ ಬರೆದ್ರೆ ನಿಮಗೆ ಪೂರ್ಣಾಂಕ. ನೆಕ್ಸ್ಟ್ 5th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ 22ನೇ ಪ್ರಶ್ನೆ ನೋಡೋಣ. ಅನಿತಾಳ ಖಾತೆಯಲ್ಲಿ 35,000 ರು ಹಣ ಇದ್ದು 5% ಬಡ್ಡಿ ದರದಂತೆ 5 ವರ್ಷಗಳಿಗೊಮ್ಮೆ ಸಿಗುವ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಿ ಹಾಗೂ 5 ವರ್ಷಗಳ ನಂತರ ಅವಳಿಗೆ ಸಿಗುವ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಫಸ್ಟ್ ಬಡ್ಡಿ ಕಂಡುಹಿಡಬೇಕು, ಇಂಟ್ರೆಸ್ಟ್. ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ. ಸೊ ಸೂತ್ರಕ್ಕೆ ಹಾಕೊಳ್ಳೋಣ, I = PTR / 100. ಸೊ ಹಾಗಾಗಿ 35,000 × 5 × 5 / 100. 2 0 2 0 ಕ್ಯಾನ್ಸಲ್ ಆಗ್ತದೆ. ಸೊ ಉಳಿದಿದ್ದನ್ನ ಗುಣಿಸಿದ್ರೆ 8,750 ರೂಪಾಯಿ ಬರುತ್ತೆ. ಸೊ ಹಾಗಾಗಿ ಅವಳಿಗೆ ಸಿಗೋದು ಒಟ್ಟು ಮೊತ್ತ ಎಷ್ಟಾಗ್ತದೆ ಅಂದರೆ A = P + I ಮಾಡಬೇಕು. ಸೊ ಅಲ್ಲಿಗೆ 43,750 ರೂಪಾಯಿಗಳು ಸಿಗ್ತವೆ. ನೆಕ್ಸ್ಟ್ 24ನೇ ಪ್ರಶ್ನೆ, 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ರಚಿಸಿ OA ತ್ರಿಜ್ಯ ಮತ್ತು AB ವ್ಯಾಸವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಇದು ಮಾಡಬೇಕು ನೋಡಿ ಮಕ್ಕಳ, ಇದು ವೃತ್ತ ಆಗಿರ್ತದೆ. ಸೊ ಈ ವೃತ್ತದಲ್ಲಿ ಸೊ ಇಲ್ಲಿ ನೋಡಿ ಮಕ್ಕಳ, ಇದು ವೃತ್ತ, ಓಕೆನಾ. ಸೊ ಇದನ್ನು ನಾವೇನಂತ ತ್ರಿಜ್ಯ ಕೇಳಿದಾರಲ್ವ. ಸೊ OA ತ್ರಿಜ್ಯ ಮಕ್ಕಳ ಆಗ್ತಾ ಇದೆಯಾ. ನೆಕ್ಸ್ಟ್ AB. ಸೊ ಇದೇನಾಗ್ತದೆ, AB ವ್ಯಾಸ ಆಗಿರ್ತದೆ. ಸೊ ಇದಿಷ್ಟು ಮಾಡಿದ್ರೆ ಪೂರ್ಣಾಂಕ. ಸೊ ಹಾಗಾಗಿ ಈಸಿ ಇತ್ತು ಮಕ್ಕಳ, ಮಾಡಿರ್ತೀರಾ ಅಂತ ಅಂದ್ಕೊಂಡು ಕಂಪ್ಲೀಟ್ ಕೀ ಆನ್ಸರ್ಸ್ ಶೇರ್ ಮಾಡಿದ್ದೀನಿ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಎಕ್ಸಾಮ್ಗೂ ಸಹ ವೀಡಿಯೋಸ್ಗಳನ್ನ ಹಾಕ್ತೀವಿ, ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.